ನನ್ನ ಅಲ್ಲೇ ಹತ್ತಿರ ಇರೋ ಕೋರ್ಟ್‌ಗೆ ಕರ್ಕೊಂಡು ಹೋದ. ನನ್ನ ಸೊಂಟದಲ್ಲಿ ಗನ್ ಮಡಗಿದ್ದ. ಮತ್ತೆ ಹೇಳ್ದ, ಏನು ಹೇಳ್ದು ಸುಮ್ಮನೆ ಸೈನ್ ಹಾಕಬೇಕು ಅಂತ. ಹಾಗೆ ನಾನು ಹೆದರ್ಕೊಂಡು ಸೈನ್ ಹಾಕಿದೆ. ಹಾಗೆ ಮನೆಗೆ ಕರ್ಕೊಂಡೋದ. ಮತ್ತೆ ಮತ್ತೆ ನನ್ನ ರೂಮ್ನಲ್ಲಿ ಕೂಡ ಹಾಕ್ದ. ನಾನು ಪ್ಲೀಸ್ ನಾನು ಏನು ಮಾಡಿದೆ ಅಂತ ನನ್ನ ಜೊತೆ ಹೀಗೆ ಮಾಡ್ತಾ ಇದ್ದೀಯಾ? ನಾನು ಬರೀ ಸ್ಟೋರಿ ರೈಟರ್. ಅದನ್ನು ನಾನು ಕ್ರಿಯೇಟ್ ಮಾಡಿ ಬರೆದಿದ್ದು. ಈ ಥರ ಎಷ್ಟೋ ಜನ ಬರೀತಾರೆ. ಅದರಿಂದ ನಿನಗೆ ಏನು ನಷ್ಟ ಆಗಿದೆ? ಆಗ ಅವನು, ಅಲ್ಲ ನೀನು ಮದುವೆ ಆಗಿರಲಿಲ್ಲ. ಅದು ಹೇಗೆ ಮದುವೆ ಆದ ಗಂಡ ಹೆಂಡತಿಯರ ಎಕ್ಸಾಕ್ಟ್ ಸೀನ್ ಬರೀತಿದ್ದೆ? ಇದೆಲ್ಲ ಎಲ್ಲಿ ಕಲ್ತ್ಕೊಂಡೆ? ಓಹ್ ಈಗ ಅರ್ಥ ಆಯಿತು, ನೀನು ಆ ಥರ ಹುಡುಗಿ ತಾನೇ ಅಂತ. ಆಗ ನೋಡು, ನೀನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾಡಬೇಡ ಅಂತ ಕೈ ತೋರಿಸ್ದೆ. ಆಗ ಓಯ್ ಯಾರಿಗೆ ಕೈ ತೋರಿಸ್ತಾ ಇದೆಯಾ? ನಾನು ಮೊದಲಿನ ಥರ ಅಲ್ಲ. ನೀನು ಹೇಳಿದ್ದನ್ನು ಮಾಡಿದ್ದನ್ನು ಕೇಳೋಕ್ಕೆ ನಾನು ಈಗ ನಿನ್ನ ಗಂಡ ಅಂತ ಹೇಳಿ ನನ್ನ ಕೈಯನ್ನು ನುಸುಳಿದ. ನಾನು ಅಯ್ಯೋ ನನ್ನ ಕೈ ಅಂತ ಎಷ್ಟೇ ಕೂಗಾಡಿದ್ರು ಸ್ವಲ್ಪ ಹೊತ್ತು ಹಾಗೇ ಮಾಡಿ ಮತ್ತೆ ಬಿಟ್ಟ. ನಾನು ಅಸಹಾಯಕಳಾಗಿ ಕೂತಿದ್ದೆ. ಮತ್ತೆ ಹೇಳ್ದೆ, ನೀನು ಸ್ಟೋರಿ ಸೀನ್ ಇರೋ ಥರ ನಿನ್ನ ಜೊತೆ ಆದ್ರೇ ನಿನಗೆ ಇನ್ನೂ ಒಳ್ಳೆ ಸ್ಟೋರಿ ಬರೆಯೋಕ್ಕಾಗೋದು ಅಂತ ಹೇಳಿ ಆ ದಿನ ರಾತ್ರಿ ನನ್ನ ಜೊತೆ ನನಗೆ ಆ ರಾತ್ರಿ ಕಾರಾಳ ರಾತ್ರಿ ಆಗಿತ್ತು. ಮತ್ತು ಅವ್ನು ನಾನು ಬರೆದಿದ್ದ ಸ್ಟೋರಿ ಇರೋ ಥರನೇ ನನ್ನ ಜೊತೆ ಮಾಡಿದ್ದು. ಆದರೆ ಅದು ಸ್ಟೋರಿ ಅದು ಯಾಕೆ ನನ್ನ ಜೊತೆ ನಿಜವಾಗಿ ಮಾಡ್ತಾ ಇದ್ದಾನೆ? ನಾನು ಒಬ್ಬಳು ರೈಟ್ರ್, ಅದೆಲ್ಲ ನಾನು ಇಮ್ಯಾಜ್ ಮಾಡಿ ಬರೆದಿದ್ದು. ಅದಕ್ಕೇಕೆ ನನ್ನ ಜೊತೆ ಹೀಗೆ ಸೇಡು ತೀರಿಸ್ಕೊತಿದ್ದಾನೆ ಅಂತ ಅಳ್ತಾ ಇದ್ದೆ. ನನಗೆ ಅವನ ಮೇಲೆ ಅಸಹ್ಯ ಆಗಲು ಸ್ಟಾರ್ಟ್ ಆಯಿತು. ಯಾವುದೋ ಹುಡುಗ ನಿಜವಾಗಿಯೂ ನಿಜ ಜೀವನದಲ್ಲಿ ಹಾಗೆ ಮಾಡಲ್ಲ. ಅವ್ನು ನನ್ನ ಜೊತೆ ಮಾಡಿದಂಗೆ. ನನಗೆ ಇದನ್ನು ಸಹಿಸಿ ನನ್ನ ಸ್ಟೋರಿ ಮೇಲೆ ನನಗೆ ಅಸಹ್ಯ ಆಗ್ತಾಯಿತ್ತು. ಮಾರನೇ ದಿನ ನನಗೆ ಎದ್ದೋಳಕ್ಕೆ ಸಹ ಆಗ್ತಾ ಇರಲಿಲ್ಲ. ಆ ಥರ ನೋವಾಗ್ತಾ ಇತ್ತು. ಹೇಗೆಲ್ಲ ಎದ್ದು ಬಾತ್ರೂಮ್ಗೆ ಹೋದೆ. ಅವ್ನು ನಾನು ಬರುವಾಗ ಎದ್ದಿದ್ದ. ಮತ್ತೆ ಹೇಳ್ದ, ಇಲ್ಲಿ ಯಾರು ಕೆಲಸದವಳಿಲ್ಲ, ನೀನು ಅಡುಗೆ ಮಾಡಬೇಕು ಅಂತ. ಹೇಳ್ದ, ಏನು ನಡೆಯೋದಕ್ಕೆ ಆಗ್ತಾ ಇಲ್ವಾ? ನಿನಗೆ ಇನ್ನೊಂದು ಸ್ಟೋರಿ ಇದೆಯಲ್ಲ, ಒಂದು ಹುಡುಗ ವಯೋಗಾರ ಮಾತ್ರ ಕುಡಿದು ಮದುವೆ ಆದ ರಾತ್ರಿ ಅವಳ ಹೆಂಡತಿ ಜೊತೆ ಮಾಡಿದ್ದು. ಹಾಗೆ ಮಾಡಿದ್ರೆ ಸರಿಯಾಗುತ್ತೆ. ಇರು, ಇವತ್ತು ನಾನು ವಯೋಗಾರ ಮಾತ್ರ ತಂದು ನಿನ್ನ ಜೊತೆ ಅಂತ ಹೇಳಿದಾಗ ನಾನು ಹೆದರಿ, ಬೇಡ ಬೇಡ, ನನಗೆ ಇದನ್ನೇ ಸಹಿಸೋಕ್ಕಾಗ್ತಾ ಇಲ್ಲ. ನಾನು ಜಸ್ಟ್ ಅದು ಸ್ಟೋರಿ ಬರೆದಿದ್ದು. ಅದಕ್ಕೆ ಅವನು, ನಿನಗೆ ಅದು ಜಸ್ಟ್ ಆದರೆ ನಿನ್ನ ಜಸ್ಟ್ ಇಂದ ನನ್ನ ತಂಗಿ ಜೊತೆ ಅಂತ ಕೋಪದಿಂದ ನನ್ನ ಕೈ ಎಳೆದ. ನಾನು ಹೋಗಿ ಅಡುಗೆ ಮಾಡಿದೆ. ನಾನು ಇನ್ನೂ ಅದೇ ಡ್ರೆಸ್ಸಲ್ಲಿದ್ದೆ. ಹೊರಗಡೆ ಡೋರ್ ಕ್ಲೋಸ್ ಇರಲಿಲ್ಲ, ಓಪನ್ ಆಗಿಯೇ ಇತ್ತು. ನಾನು ಮೆಲ್ಲಗೆ ಓಡಿ ಹೋಗೋಣ ಅಂತ ಮೆಲ್ಲಗೆ ಹೊರಗಡೆ ಹೋದೆ. ಅಲ್ಲಿ ಕಪ್ಪು ನಾಯಿ ನನ್ನ ನೋಡಿ ಬೊಗಳಲು ಸ್ಟಾರ್ಟ್ ಮಾಡಿ ನನ್ನ ಹತ್ರ ಓಡಿ ಬಂತು. ನಾನು ಹೆದರ್ಕೊಂಡು ಮತ್ತೆ ಒಳಗಡೆ ಹೋದೆ. ಅದು ನನ್ನ ಹಿಂದನೇ ಬಂತು. ನನಗೆ ಬೇರೆ ದಾರಿ ಇಲ್ಲದೆ ಆ ರೂಮ್ಗೆ ಹೋದೆ. ಅವನು ಆರಾಮಾಗಿ ಸ್ನಾನ ಮಾಡ್ಕೊಂಡು ಟವಲ್ ಹಾಕ್ಕೊಂಡು ಬಂದ. ಟಾಮಿ, ಸ್ಟಾಪ್ ಟಾಮಿ ಅಂತ ಹೇಳಿದ ತಕ್ಷಣ ಆ ನಾಯಿ ಸುಮ್ಮನಾಯಿತು. ಮತ್ತೆ ಹೇಳ್ದೆ, ಟಾಮಿ, ಇನ್ನು ಅವಳು ಹೊರಗಡೆ ಹೋಗಲು ಪ್ರಯತ್ನ ಮಾಡಬಾರ್ದು. ಅವಳ ಕಾಲಿಗೆ ಒಂದು ಗುರುತು ಕೊಡು ಅಂದಿದ್ದ ತಕ್ಷಣ ಆ ನಾಯಿ ನನ್ನ ಹತ್ರ ಬಂತು. ನಾನು ಬೇಡ ಬೇಡ, ಇನ್ನು ಹೊರಗಡೆ ಹೋಗಲ್ಲ ಅಂತ ಅವನು ಹಿಂದೆ ಹೋಗಿ ನಿಂತೆ. ಆಗ ಟಾಮಿ, ಇನ್ನು ಮಾಡಲ್ವಂತೆ, ಹೋಗು ನಿನ್ನ ಮನೆಗೆ ಅಂತ ಹೇಳಿದ ತಕ್ಷಣ ಹೊರಟೋಯ್ತು. ನೀನು ಹುಚ್ಚ ಅಂತ ತಿಳ್ಕೊಂಡಿದ್ಯಾ? ಇಷ್ಟೆಲ್ಲ ಮಾಡಿ ನಿನ್ನ ಕರ್ಕೊಂಡು ಬಂದು ನಿನ್ನ ಓಡಿ ಹೋಗಲು ಬಿಡ್ತೀನಾ? ಅದಕ್ಕೆಲ್ಲ ನಾನು ತಯಾರಿ ಮಾಡಿ ಮಡಗಿರಲ್ವಾ? ಹೇಳು. ನಾನು ಬೇಕು ಅಂತಲೇ ಡೋರ್ ಓಪನ್ ಮಾಡಿ ಮಡಗಿದ್ದು. ನೀನು ಏನು ಮಾಡ್ತೀಯ ಅಂತ ನಾನು ಅಂದ್ಕೊಂಡಂಗೆ ಮಾಡಿದ್ದೀಯ ಮತ್ತೆ ನೋಡು, ನಿನಗೆ ಇದೇ ಕೊನೆ. ನೀನೇನಾದರೂ ಇನ್ನೊಂದು ಸಲ ಮಾಡಿದೆ ಆ ನಾಯಿಯಿಂದನೇ ಪೀಸ್ ಮಾಡಿ ತಿನ್ನೋಕೆ ಹಾಕಿ ಕೊಡ್ತೀನಿ ಅಂತ ಹೇಳ್ದ. ಮತ್ತು ನನ್ನ ಆ ಬೆಡ್ಗೆ ದೂಕಿದ. ನಾನು ಮತ್ತೆ ಹಾಲ್ಗೆ ಹೋದೆ. ಅವ್ನು ನಾಷ್ಟ ಮಾಡ್ತಾಯಿದ್ದ. ಮತ್ತೆ ಹೇಳ್ದ, ನೋಡು ಅಲ್ಲಿ ನನ್ನ ಡ್ರೆಸ್ ಇದೆ, ಅದು ಹಾಕು ಅಂತ. ಆಗ ಬೇಡ ನನಗೆ ಅಂತ ಹೇಳಿದೆ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಡ್ರೆಸ್ ತಂದು ಕೊಟ್ಟು, ಬೇಗ ರೆಡಿಯಾಗು, ನಿನ್ನ ರೋಮಿ ಹತ್ರ ಕರ್ಕೊಂಡು ಹೋಗಬೇಕು ಅಂತ. ಆಗ ನನಗೆ ಆಗಲ್ಲ ಅಂದೆ. ಮತ್ತು ನನ್ನ ಕೈ ಹಿಡಿದು, ಹೇಳಿದಷ್ಟು ಮಾಡು, ನೀನು ಹೇಳ್ದಂಗೆ ಕೇಳೋಕ್ಕೆ ನಿನ್ನ ಪ್ರೇಮಿ ಅಲ್ಲ ನಾನು, ನಿನ್ನ ಗಂಡ. ಆಗ ಹೋಗಿ ಆ ಡ್ರೆಸ್ ಹಾಕ್ಕೊಂಡೆ. ನನ್ನ ಎಳ್ಕೊಂಡು ಹೋದ. ನನ್ನ ಜೈಲಿಗೆ ಕರ್ಕೊಂಡು ಹೋದ. ಅಲ್ಲಿಯ ಪೊಲೀಸ್ ನೋಡಿ, ಏನೋ ನಿಂದು ಇನ್ನೂ ಆಗಲಿಲ್ವಾ, ನಿಂದು ಎಷ್ಟು ದಿನದ ತನಕ ಅವ್ನು ಹೊಡೆದು ಸಾಯಿಸ್ತೀಯೋ ನೋಡು, ಇನ್ನೇನಾದರೂ ಎಸ್ ಪಿಗೆ ಗೊತ್ತಾದರೆ ಅಷ್ಟೇ ನನ್ನ ಕೆಲಸದ ಗತಿ, ಅದೇ ಗತಿ ಅಂತ. ಅಯ್ಯೋ ಅದಕ್ಕಲ್ಲ ಕಣೋ, ನೋಡು ಅವ್ನು ಜೂಲಿಯೆಟ್ನ ಕರ್ಕೊಂಡು ಬಂದಿದ್ದೀನಿ, ಇವಳೇ ಅವಳು ಅಂತ ಗೀತಾಂಜಲಿ ಸ್ಟೋರಿ ಬರೆಯೋದು ಅಂತ ಹೇಳ್ದ. ಅವರು ನನ್ನ ಮುಖ ನೋಡಿದ್ರು, ಇವಳ ಅಂತ ಹೇಳಿದ್ರು. ನಾನು ಏನು ಗೊತ್ತಾಗದೆ ಅಲ್ಲೇ ನಿಂತಿದ್ದೆ. ಹೇಳ್ದ, ನೋಡು ಆ ರೋಮಿಯೋಗೆ ಒಂದು ಸಲ ತೋರಿಸ್ತೀನಿ ಇವಳನ್ನು ಅಂತ ಹೇಳ್ಕೊಂಡು ಹೋದ. ಅಲ್ಲಿ ಒಬ್ಬ ಹುಡುಗನ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ದ. ಅವ್ನು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಮುಖ ತುಂಬ ದಾಡಿಯಾಗಿ ನೋಡಲು ಒಂಥರ ಆಗ್ತಾಯಿತ್ತು. ಅವನು, ಏನೋ ನಿಂದು ಇನ್ನು ಎಷ್ಟೋ ನನ್ನ ಜೀವ ತಿಂತೀಯ, ಇನ್ನೂ ನಿಂದು ಆಗಲಿಲ್ವಾ ಅಂತ. ಆಗ ಲೋಫರ್, ನನ್ನ ಮನಸ್ಸು ಮಾಡಿದರೆ ಸಾಯಿಸ್ತೀನಿ, ಆದರೆ ನೀನು ನನ್ನ ತಂಗಿ ಥರ ನರಳಿ ಸಾಯಬೇಕು ಅಂತ ಹೇಳ್ದ. ಮತ್ತೆ ಹೇಳ್ದ, ನೋಡು ನೀನು ಜೂಲಿಯೆಟ್ನ ಕರ್ಕೊಂಡು ಬಂದಿದ್ದೀನಿ, ಗೀತಾಂಜಲಿ ಸ್ಟೋರಿ ಬರೆಯೋಳು ಇವಳೇ. ಆಗ ಅವನು, ಏನು ಇವಳ? ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯ, ನಿನಗೆ ಅವ್ರು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಸಿಗೋದಾಗಲಿ ಅವರನ್ನು ಒಂದು ಸಲ ನೋಡೋಕ್ಕೂ ಆಗಲಿಲ್ಲ, ಅಂಥದ್ರಲ್ಲಿ ಬೇರೆ ಯಾರನ್ನ ಕರ್ಕೊಂಡು ಬಂದು ಅವರನ್ನು ಜೈಲಿಗೆ ಕರ್ಕೊಂಡು ಬರೋದಾ ಅಂತ ಹೇಳಿ ನಗಾಡ್ತಾ ಇದ್ದ. ಆಗ ಅವನು, ಅಯ್ಯೋ ಬೋಳಿ ಮಗನೇ, ನಿಜ ಹೇಳ್ತಾ ಇದ್ದೀನಿ,
ಇವಳೇ ಅವಳು, ಬೇಕಾದರೆ ಅವಳ ಹತ್ರ ಕೇಳು ಅಂತ. ಆಗ ಹೇಳೆ ನಿನ್ನ ಬಾಯಿಂದ. ಆಗ ನಾನು ಹಾಗಲ್ಲ ಅಂದೆ. ಆಗ ನನ್ನ ಬಾಯಿ ಹಿಡಿದು ನಿಜ ಹೇಳು, ಇಲ್ಲಾಂದರೆ ಇಲ್ಲೇ ಹೂತಾಕ್ತೀನಿ ಅಂತ ಹೇಳ್ದೆ. ಆಗ ಹಾಂ ನಾನೇ ಆ ಸ್ಟೋರಿಗಳನ್ನು ಬರೀತಿದ್ದದ್ದು ಅಂತ ಹೇಳಿದೆ. ಆಗ ಜೈಲಲ್ಲಿರೋ ಹುಡುಗ ಸಂತೋಷದಿಂದ ಎಗರಾಡ್ತಿದ್ದ. ಅಯ್ಯೋ ನನಗೆ ನಂಬಕ್ಕೆ ಆಗ್ತಾಯಿಲ್ಲ, ನಾನು ಕಣ್ಣಲ್ಲಿ ನಿನ್ನ ನೋಡ್ತೀನಿ ಅಂತ ಒಂದು ಸಲನೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ಸ್ಟೋರಿ ಒಂದನ್ನು ಬಿಡದೆ ನೋಡ್ತಾ ಇದ್ದೆ, ಅದು ಕಾದು ಕಾದು ನೋಡ್ತಾ ಇದ್ದೆ. ಒಂದು ಸಲ ನಿಮ್ಮ ಕೈಯನ್ನು ಕೊಡಿ, ಮುಟ್ಟಿ ನೋಡ್ತೀನಿ ಅಂತ. ಆಗ ನನಗೆ ಅಸಹ್ಯ ಆಗ್ತದೆ. ಮತ್ತು ಅವ್ನು ಸಾಕು ಸಾಕು ಅಂತ ನನ್ನ ಎಳ್ಕೊಂಡು ಬಂದ. ಅವನು ಒಂದು ಸಲನಾದರೂ ನನ್ನ ಮುಟ್ಟೋಕೆ ಬಿಡೋ ಅಂತ ಕೂಗಾಡ್ತಿದ್ದ. ನನಗೆ ಏನು ನಡೀತಾ ಇದೆ, ಅವ್ನು ಯಾಕೆ ಜೈಲಿಗೆ ಬಂದ, ನಾನು ಯಾಕೆ ಅವ್ರು ಜೂಲಿಯಟ್ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೆ. ರಾಹುಲ್ ಪೊಲೀಸ್ ಹತ್ರ ಮಾತಾಡ್ತಾ ಇದ್ದ. ಆಗ ನಾನು ಅಲ್ಲೇ ಇರೋ ಕಾನ್ಸ್ಟೇಬಲ್ ಹತ್ರ ಕೇಳಿದೆ. ಆಗ ಅವ್ರು ಹೇಳಿದ್ದನ್ನು ಕೇಳಿ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇತ್ತು. ಅವ್ರು ಹೇಳಿದ್ರು, ನೀವು ಬರೆದ ಒಂದು ಸ್ಟೋರಿಯ ಹೀರೋ ಥರ ಇರಬೇಕು ಅಂತ ಅಂದ್ಕೊಂಡು ಇವ್ರ ತಂಗಿಯ ಜೊತೆ ಮದುವೆ ಆಗಿದ್ದ. ಮದುವೆ ಆದ ತಕ್ಷಣ ನೀವು ಬರೆದ ಸ್ಟೋರಿಯಲ್ಲಿ ಇರೋ ಹಾಗೆ ನಿಜ ಜೀವನದಲ್ಲಿ ಮಾಡಬೇಕು, ಮದುವೆ ಆದಮೇಲೆ ಅಂತ ಅಂದ್ಕೊಂಡು ಅದರಲ್ಲಿ ವಯೋಗರ ಮಾತ್ರ ಕುಡಿದು ಫಸ್ಟ್ ನೈಟ್ ಮಾಡೋದು ಸ್ಟೋರಿ ಥರ ಅವನು ಆ ರಾತ್ರಿ ಆ ಮಾತ್ರೆ ಕುಡ್ಕೊಂಡು ಆ ಹುಡುಗಿ ಜೊತೆ ಯಪ್ಪ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಕ್ರೂರವಾಗಿ ಅವಳ ಜೊತೆ ನಡ್ಕೊಂಡಿದ್ದಾನೆ. ಅದು ಅಲ್ಲದೆ ಅವಳು ಕಿರುಚಾಡ್ತಾಳೆ ಅಂತ ಅವಳ ಬಾಯನ್ನು ಕಟ್ಟು ಹಾಕಿ ಇದೆಲ್ಲ ಮಾಡಿದ್ದು. ಆ ಹುಡುಗಿಯ ಈ ನೋವಿನಿಂದ ಸತ್ತೋದ್ಲು. ಮಾರನೇ ದಿನ ಅವಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕೇಳಿ ಎಲ್ಲರಿಗೂ ಶಾಕ್. ಹೀಗೆಲ್ಲ ಒಬ್ಬರು ಫಸ್ಟ್ ನೈಟಲ್ಲಿ ಒಂದು ಹುಡುಗಿ ಜೊತೆ ಮಾಡ್ತಾರಾ, ಅದು ಹೇಗೆ ಮನಸ್ಸು ಬರುತ್ತೆ ಅಂತ. ಹಾಗೆ ಅವನನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಅವ್ನು ಹೇಳ್ದ, ಅವನಿಗೆ ಮದುವೆ ಆದಮೇಲೆ ಫಸ್ಟ್ ನೈಟ್ ಅಲ್ಲಿ ಹೇಗೆ ಇರಬೇಕು, ಏನು ಮಾಡಬೇಕು ಗೊತ್ತಿರಲಿಲ್ಲ. ಅದಕ್ಕೆ ಇದನ್ನು ಓದಿ ಇದೇ ಥರ ಮಾಡೋದು ಅಂದ್ಕೊಂಡು ಹೀಗೆ ಮಾಡಿದೆ ಅಂತ ತಪ್ಪು ಒಪ್ಕೊಂಡಿದ್ದ. ಹಾಗೆ ತುಂಬ ದಿನ ಆಯಿತು ಅವ್ನು ಜೈಲಲ್ಲಿರೋದು. ಆದರೆ ಇವ್ರು ಅದು ಆದಮೇಲೆ ರಾಕ್ಷಸನ ಥರ ಆಗಿದ್ದಾರೆ. ಒಂದಿನೂ ಬಿಡದೆ ಬಂದು ಅವನಿಗೆ ಚೆನ್ನಾಗಿ ಹೊಡೆದು ಹೋಗ್ತಾರೆ ಅಂತ ಹೇಳಿದರು. ಮತ್ತೆ ಅವ್ನು ಕರ್ಕೊಂಡು ನನಗೆ ಸ್ಮಶಾನಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಮುಂದೆ ಕುತ್ಕೊಂಡು ಅಳ್ತಾ ಇದ್ದ. ನಾನು ಎಲ್ಲೋ ಒಂದು ಕಡೆ ಅವನ ತಂಗಿ ಸಾವಿಗೆ ನಾನೇ ಕಾರಣ ಆಗಿದ್ದೆ. ಆಗ ನಾನು ಅವನ ಹತ್ರ ಕ್ಷಮೆ ಕೇಳಿದೆ. ನನ್ನ ಕ್ಷಮಿಸಿಬಿಡು, ನಾನು ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಸ್ಟೋರಿ ಕಾಲ್ಪನಿಕವಾಗಿ ಬರೆದಿದ್ದು, ಆದರೆ ಅದನ್ನು ನಿಜ ತಿಳ್ಕೊಂಡು ವೀವರ್ಸ್ ನಿಜ ಜೀವನದಲ್ಲಿ ಮಾಡ್ತಾರೆ ಅಂತ ತಿಳ್ಕೊಂಡಿರಲಿಲ್ಲ ಅಂತ. ಆಗ ಅವನು ಎದ್ದು ನಿಂತು, ನಿಂದೇ ತಪ್ಪು, ನೀನೇ ರೈಟರ್, ನಿನ್ನ ಕರ್ತವ್ಯ ನೀನು ನಿನ್ನ ಫಾಲೋವರ್ಗೆ, ನಿನ್ನ ಸ್ಟೋರಿ ಓದೋರಿಗೆ ಒಂದು ಒಳ್ಳೆ ಸ್ಟೋರಿ ಮುಖಾಂತರ ಒಳ್ಳೆ ಸಂದೇಶ ಕೊಡೋದು. ಆದರೆ ನೀನು ಅದನ್ನೇ ದುರ್ಬಳಕೆ ಮಾಡಿಕೊಂಡು ಮನುಷ್ಯ ಜೀವನದಲ್ಲಿ ಆಟ ಆಡ್ತಾ ಇದ್ದೀಯ. ಇದಕ್ಕೆ ನನ್ನ ತಂಗಿ ಮಾತ್ರ ಅಲ್ಲ, ಅದೆಷ್ಟೋ ಜನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನೀನೇ ಹೊಣೆ. ನೀನು ಒಬ್ಬ ಹೆಣ್ಣು ಆಗಿ ಇನ್ನೊಂದು ಹೆಣ್ಣಿನ ಜೊತೆ ಹಾಗೆ ಮಾಡೋ ಸ್ಟೋರಿ ಬರಿತೀಯಲ್ಲ, ನಿನಗೆ ನಾಚಿಕೆ ಆಗಲಿಲ್ವಾ? ನನಗೂ ನಿನ್ನ ಜೊತೆ ನನ್ನ ತಂಗಿ ಜೊತೆ ಆಗಿದ್ದಂಗೆ ಮಾಡಿದರೆ ಈಗ ನೀನು ಇಲ್ಲಿ ಇರ್ತಾನೇ ಇರಲಿಲ್ಲ. ಆದರೆ ನಿನ್ನ ಥರ ಮನಸ್ಸಲ್ಲ ನಂದು. ಒಂದು ಹೆಣ್ಣಿನ ಜೊತೆ ಹೂವಿನ ಥರ ವರ್ತನೆ ಮಾಡಬೇಕು ಅಂತ ಹೇಳ್ಕೊಡೋದು ಬಿಟ್ಟು ನೀನು ಛೀ, ಇನ್ನು ಮುಂದೆ ನಿನ್ನ ಮುಖ ತೋರಿಸ್ಬೇಡ, ನೀನು ಹೊರಟೋಗು, ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ದ. ಆಗ ನಾನು ಅವನ ಕಾಲು ಹಿಡಿದು, ಇಲ್ಲ ನಾನು ಎಲ್ಲಿಗೆ ಅಂತ ಹೋಗಲಿ, ಈಗ ನನ್ನ ಅಪ್ಪ ಅಮ್ಮನೂ ಸೇರಿಸ್ಕೊಳ್ಳಲ್ಲ, ಅಂಥದ್ರಲ್ಲಿ ನೀನೀಗ ಎಲ್ಲಿಗೆ ಅಂತ ಹೋಗಲಿ, ನಾನು ನಿಮ್ಮನೇಲೇ ಇರ್ತೀನಿ. ನೀನು ಮುಂದೆ ಬರಲ್ಲ, ಎಲ್ಲಾದರೂ ಒಂದು ಮೂಲೆಯಲ್ಲಿ ಕೊಡು, ನಾನು ಅಲ್ಲೇ ಜೀವನ ಪೂರ್ತಿ ಕಳಿತೀನಿ ಅಂತ ಹೇಳಿದೆ. ಅವನೇನೂ ಮಾತಾಡದೆ ಅವನ ಮನೆಗೆ ಕರ್ಕೊಂಡು ಹೋದ. ಮತ್ತು ಕೆಳಗೆ ಇರೋ ರೂಮಲ್ಲಿ ಇರಬೇಕು, ಇನ್ನು ಮುಂದೆ ನಾನು ಮುಂದೆ ಬರಬಾರ್ದು ಅಂತ ಹೇಳಿ ಮೇಲೆ ರೂಮ್ಗೆ ಹೋದ. ಹಾಗೆ ನಾನು ಅಲ್ಲೇ ಇದ್ದೆ. ನನಗೆ ಬೇಕಾದದ್ದೆಲ್ಲ ತಂದು ಟೇಬಲ್ ಮೇಲೆ ಮಡಗ್ತಾ ಇದ್ದ. ಮತ್ತು ಕೆಲಸದವಳನ್ನು ಮಡಗಿದ್ದ. ಅಡುಗೆ ಮಾಡಿ ನಾನು ರೂಮ್ಗೆ ಹೋಗ್ತಾ ಇದ್ದೆ. ಹಾಗೆ ಅವ್ನು ಮುಂದೆ ಬರದೆ ರೂಮ್ನಲ್ಲೇ ಇದ್ದೀನಿ. ಅವ್ನು ನನ್ನ ಮೇಲೆ ಏನೂ ಅಧಿಕಾರ ಮಡಗಿಲ್ಲ, ನನಗೆ ಎಲ್ಲ ಥರದ ಫ್ರೀಡಮ್ ಕೊಟ್ಟಿದ್ದ. ಆದರೆ ನಾನು ಮಾಡಿದ ತಪ್ಪನ್ನು ನೆನೆಸ್ಕೊಂಡು ನನಗೆ ಹೊರಗಡೆ ಮುಖ ತೋರಿಸಲು ಭಯ ಆಗ್ತಾಯಿತ್ತು. ಅದಕ್ಕೆ ನಾನು ಹೊರಗಡೆ ಕೂಡ ಹೋಗ್ತಾ ಇರಲಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.